ಆ್ಯಂಡ್ ಸಿನಿಮಾಗಳು ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ. ಆ್ಯಂಡ್ ಈಗ ಈ ವರ್ಷದಲ್ಲಿ ನಂದು 3 ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ನೆಕ್ಸ್ಟ್ ಇಯರ್ದು 3 ಪ್ರೊಡಕ್ಷನಲ್ಲಿದೆ. ಇನ್ನೂ 2 ಮಾಡ್ತಾಯಿದ್ದೀನಿ. ಅಂದರೆ ಟೋಟಲ್ ಬಿಗ್ ಬಾಸಿಂದ ಬಂದು ಆಲ್ಮೋಸ್ಟ್ 2 ವರ್ಷಕ್ಕೆ ಐ ಹ್ಯಾವ್ ಡನ್ 8 ಮೂವೀಸ್ ನಾವು. ಎಲ್ಲ ರಿಲೀಸ್ಗೆ ಲೈನಾಗಿ ರೆಡಿ ಇದೆ. ಸೊ ದಿಸ್ ಇಸ್ ವಾಟ್ ಬಿಗ್ ಬಾಸ್ ಗಿವ್ಸ್ ಯು. ಬಟ್ ಅಲ್ಲಿ ನಡ್ಕೊಳೋ ರೀತಿ ಗೊತ್ತಿರಬೇಕು. ಅಲ್ಲಿಂದ ಹೊರಗಡೆ ಬಂದಮೇಲೆ ನಡ್ಕೊಳೋ ರೀತಿ ಗೊತ್ತಿರಬೇಕು. ನಾನೇ ಎಲ್ಲ ನಂದೇ ಎಲ್ಲ ಅಂದರೆ, ಇವಾಗ ನಮ್ಮ ಜನ್ರೇಷನ್ ಹೇಗಿದೆ ಅಂದರೆ, ಯಾರೋ ನೀನು ಅಂತಂತಾರೆ. ಸೆಲೆಬ್ರಿಟಿ ಅನ್ನೋ ಒಂದು ಪಟ್ಟ ಇಟ್ಕೊಂಡು ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಸರ್. ಜನರ ಪ್ರೀತಿ ಇದ್ರೇ, ಅವ್ರ ವಿಶ್ವಾಸ ಇದ್ರೇ, ಅವ್ರು ಬೆಳೆಸಿದ್ರೇ ನಾವು ಬೆಳೆಯೋದಕ್ಕಾಗೋದು. ಸೊ ಆ ಥರ ಆ್ಯಟಿಟ್ಯೂಡ್ಗಳು ನಾವು ಹೊರಗಡೆ ಮಾತಾಡೋಕ್ಕಾಗಲ್ಲ, ಅಥವಾ ಜನರ ಮುಂದೆ ಆಗೋದಿಲ್ಲ. ತೋರಿಸ್ಲೂಬಾರ್ದು. ಇಟ್ ಈಸ್ ವೆರಿ ರಾಂಗ್. ಎಸ್, ಅಂದರೆ ಸಹಜ ಈ ಥರದ ವಿಚಾರ ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ, ಒಂದಿಷ್ಟು ಅರಿವಿಗೆ ಬರುತ್ತೆ. ಅಂದರೆ ನಾನೇ ಅಲ್ಲ ನಂದೇ ಅಲ್ಲ ಅನ್ನೋಂಥದ್ದು ರೀತಿಯಲ್ಲಿ ಸೆಲೆಬ್ರಿಟಿ ಇರೋಕ್ಕಾಗಲ್ಲ ಅನ್ನೋಂಥದ್ದು. ನಿಮ್ಮ ಲೈಫಲ್ಲಿ ತುಂಬ ಅಂದರೆ ಜನಪ್ರಿಯತೆ ಎಷ್ಟು ಉತ್ತುಂಗದಲ್ಲಿತ್ತೋ, ಅದೇ ರೀತಿ ಒಂದಿಷ್ಟು ಅಡೆತಡೆಗಳು ಕೂಡ ಬಂದು ಅದು ಒಂದು ಎಲ್ಲೋ ಅಂತಹ ಮನಸ್ಥಿತಿಯಲ್ಲಿದ್ದಾಗ ಆಯಿತಾ ಹೇಗೆ ಅಂತ? ಇಲ್ಲ ಸರ್, ನೋಡಿ, ಜನರಿಗೆ ಗೊತ್ತು ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅನ್ನೋದು ತುಂಬ ಕ್ಲೀನಾಗಿ ಗೊತ್ತು. ಮಾತಾಡೋರು ಇದ್ದೇ ಇರ್ತಾರೆ ಸರ್. ಎಲ್ಲಿ ಹೋದ್ರೂ ಇವಾಗ ಒಂದು ಮದುವೆ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಅಲ್ಲಿ ಬಂದು 10 ರೂಪಾಯಿ ಕಾಸು ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ಮಾತಾಡ್ತಾರೆ. ಅದು ಚೆನ್ನಾಗಿರಲಿಲ್ಲ, ಇದು ಚೆನ್ನಾಗಿರಲಿಲ್ಲ, ಹೆಣ್ಣದ ಮೇಕಪ್ ಸರಿಗಿರಲಿಲ್ಲ, ಗಂಡದ ಕೋಟ್ ಸರಿಗಿರಲಿಲ್ಲ ಅಂದ್ಬಿಟ್ಟು. ಮದುವೆ ಮಾಡೋರಿಗೆ ಗೊತ್ತು ಕಷ್ಟ, ಮಾಡ್ಕೊಳೋರಿಗೆ ಗೊತ್ತು ಕಷ್ಟ. ಸೊ ಹಾಗೆ ಮಾತಾಡೋರು ಎಲ್ಲ ಕಡೆ ಇದ್ದಾರೆ. ಅವ್ರು ಮಾತಾಡೋದ್ರಿಂದ ತಾನೇ ನಾವು ಬೆಳಿತಿರೋದು. ಸೊ ಅವ್ರನ್ನ ಇಗ್ನೋರ್ ಮಾಡಿ ನಮ್ಮನ್ನು ಯಾರು ಪ್ರೀತಿ ಕೊಡ್ತಾರೆ, ಯಾರು ಪ್ರೀತಿಸ್ತಾರೆ, ಅವ್ರು ಯಾತಕ್ಕೆ ಪ್ರೀತಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಎಸ್, ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ಬಿಗ್ ಬಾಸ್ ಅನ್ನೋವಂಥ ಪ್ಲಾಟ್ಫಾರ್ಮಲ್ಲಿ ಸುದೀಪ್ ಸರ್ ಇರುವಂಥ ರೀತಿ ನೀತಿ ಅದೆಲ್ಲವೂ ಕೂಡ ನಮ್ಮ ಲೈಫಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗಿರುತ್ತೆ ಅನ್ನೋಂಥದ್ದು. ಆ್ಯಸ್ ಯೂಶುವಲ್ ಇತ್ತೀಚೆಗೆ ಅವ್ರ ಬರ್ಡೇಲಿ ಕೂಡ ನೀವು ಬಂದಿದ್ರಿ, ವಿಶ್ ಮಾಡಿದ್ರಿ. ಆ ಒಂದು ಬಾಂಡಿಂಗ್ ಹೊರಗೆ ಬಂದ ನಂತರ ಸಿಗೋದು ಕೆಲವ್ರಿಗೆ ಮಾತ್ರ. ಆದರೆ ಬಿಗ್ ಬಾಸ್ನ ಅವ್ರು ಹೋಸ್ಟ್ ಮಾಡಲ್ಲ ಅನ್ನೋಂಥ ಒಂದು ಸುದ್ದಿ ಕೂಡ ಶುರುವಾಯಿತು. ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ? ಅಲ್ಲಿ ಅವರಿಲ್ಲ ಅಂತಂದರೆ ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರಿ ಅಂತ? ಸರ್, ಇದು ನಾನು ಮುಂಚೆನೂ ಹೇಳಿದ್ದೀನಿ. ಅಂದರೆ ಕೃಷ್ಣ ಇಲ್ದಿರ ಮಹಾಭಾರತ ಇಲ್ಲ, ಇದು ಮುಂಚೆನೂ ಹೇಳಿದ್ದೀನಿ. ಹಾಗೆ ನನಗೆ ಪರ್ಸ್ನಲಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಬೇರೆ ಆ್ಯಂಕರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಬೇರೆ ಸ್ಟಾರ್ಸ್ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಪರ್ಸ್ನಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್. ಅವರಿದ್ರೇ ಅದನ್ನು ನೋಡೋದಕ್ಕೂ ಇಷ್ಟ ಆಗೋದು. ಒಂದಷ್ಟು ಜನ ಇಡೀ ವಾರ ನೋಡಿಲ್ಲ ಅಂದ್ರೂ ಶನಿವಾರ ಭಾನುವಾರ ಅವ್ರು ಬರ್ತಾರೆ ಅಂತ ಕೂತ್ಕೋತಾರೆ. ಸೊ ದ್ಯಾಟ್ ಈಸ್ ಬಿಗ್ ಬಾಸ್ ಟು ಯು. ಸುದೀಪ್ ಸರ್ ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನು. ಆ್ಯಂಡ್ ಎಲ್ಲೂ ಯಾವುದೇ ರೀತಿಯಾಗಲಿ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು, ಹೊರಗಡೆ ವಿಷಯ ಹೇಗೆ ತಿಳಿಸ್ಬೇಕೋ ಒಳಗಡೆ ತಿಳಿಸ್ಕೊಂಡು, ಒಳಗಡೆ ಆಗುವಂಥ ಅನಾಹುತಗಳನ್ನು ನೀಟಾಗಿ ಗೇಜ್ ಮಾಡಿ ಒಂದು ತಕ್ಕಡಿಗೆ ಹಾಕಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಆ್ಯಂಡ್ ಯು ನೋ ಹಿ ಈಸ್ ವೆರಿ ಡಿಗ್ನಿಫೈಡ್. ಆ್ಯಂಡ್ ದ ವೇ ಹಿ ಸ್ಪೀಕ್ಸ್, ಅವರ ಒಂದು ಮಾತುಗಳಾಗಲಿ, ಅವ್ರು ಹೇಳೋ ಅಂಥ ರೀತಿ ನೀತಿಗಳಾಗಲಿ ಕರೆಕ್ಟಾಗಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ದೇ ಕ್ಯಾನ್ ನಾಟ್ ಓನ್ಲಿ ವಿನ್ ಬಿಗ್ ಬಾಸ್, ದೇ ಕ್ಯಾನ್ ವಿನ್ ಲೈಫ್. ಸೊ ಅದೊಂದು ನಾನು ಅವರಿಂದ ಕಲ್ತಿದ್ದೀನಿ ಸರ್. ಆ್ಯಂಡ್ ನಾನು ಇದು ಮುಂಚೆನೂ ಹೇಳಿದ್ದೀನಿ, ಹೀ ಈಸ್ ಅ ಮೆಂಟಾರ್. ನನಗೆ ಅವರು ತುಂಬ ಬುದ್ಧಿ ಹೇಳ್ತಾರೆ. ಆ್ಯಂಡ್ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಅವ್ರನ್ನ ನೋಡಿ ಕಲಿಯೋದು ತುಂಬ ಇದೆ ಸರ್. ಈ ಜರ್ನಿನಲ್ಲಿ ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಕ್ಲೋಸ್ ಇನ್ ದ ಸೆನ್ಸ್ ಆಲ್ವೇಸ್ ಲೈಕ್ ಹೀಸ್ ಬೀನ್ ಮೈ ಗೈಡ್, ಹೀಸ್ ಬೀನ್ ಮೈ ಗುರು. ನೀವು ನೋಡಿರ್ಬೋದು, ನೀವು ಹೇಳಿದಾಗೆ ಮೊನ್ನೆ ಬರ್ತ್ಡೇನಲ್ಲಿ ನೋಡಿದ್ರಿ ಅಂತ ಹೇಳಿದ್ರಿ. ಸೊ ಈ ಹೇಳಿದಾಗೆ ಅದರಲ್ಲಿ ಕಮೆಂಟ್ಗಳು ಒಂದು 1000 ಒಳ್ಳೆ ಕಮೆಂಟ್ ಇದ್ದರೆ ಒಂದಿಬ್ಬರು ಬಕೀಟು ಚಮಚ ಅಂತ ಹಾಕ್ತಾರೆ. ಸರ್ ಏನಂದರೆ, ನಿಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನ ನೀವು ಫಾಲೋ ಮಾಡಿದ್ರೆ ಅದನ್ನು ಬಕೆಟ್ ಅನ್ನೋಂಗಿದ್ರೆ ನಾನು ಬಕೆಟೆ. ಒಬ್ಬರು ಗುರುಗಳು ಒಂದು ದಾರಿ ತೋರಿಸ್ತಾ ಇದ್ದಾರೆ, ಕರೆಕ್ಟ್ ದಾರಿ ಇದು ನಿನ್ನ ಲೈಫ್ಗೆ ಅಂತ. ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ, ಅದನ್ನು ಬಕೆಟ್ ಅನ್ನೋಂಗಿದ್ರೆ ಬಕೆಟೆ. ಸೊ ಎಲ್ಲ ಅಪ್ಪ ಅಮ್ಮಂದ್ರ ಮಾತು ಕೇಳೋರು, ಗುರುಗಳ ಮಾತು ಕೇಳೋರೆಲ್ಲ ಬಕೆಟ್ಗಳೇ ಆದರೆ ನಾನು ಬಕೆಟೆ ಸರ್. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅವರಂಥ ಒಬ್ಬರು ಮೆಂಟೋರ್ ಸಿಗೋದಕ್ಕೆ
ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್.